ಯುವ ನಿಧಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ಕೂಡ ಯುವ ನಿಧಿ ಅಮೌಂಟು ಕ್ರೆಡಿಟ್ ಆಗಿದೆ. ನಿನ್ನೆಯಿಂದಲೇ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವತ್ತೇ ಅಮೌಂಟ್ ಬಂದರೂ ಬರಬಹುದು ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಿ, ಅಮೌಂಟ್ ಇವತ್ತು ಬರಬಹುದು ಅಂತ. ಸೊ ಆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಆ ಕಮೆಂಟ್ ಮಾಡಿರೋರಿಗೆ, ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಮೌಂಟ್ ಬಂದಿದೆ ಅಂತ ಸ್ಕ್ರೀನ್ಶಾಟ್ ಕಳಿಸಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಯುವ ನಿಧಿ ಅಮೌಂಟು ಯಾವ ತಿಂಗಳದ್ದು ಬಂದಿದೆ, ಯಾವ್ಯಾವ ಕ್ಯಾಟಗರಿಯವರಿಗೆ ಬಂದಿದೆ, ಮತ್ತು ಇನ್ನು ಯಾರಿಗೆ ಬರಬೇಕು, ಯಾವಾಗ ಬರಬಹುದು, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವ ನಿಧಿ ರಿಲೇಟೆಡ್, ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ಗಳನ್ನ ನಾನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ಟಾಪಿಕ್ ಆಲ್ರೆಡಿ ಹೇಳ್ದಿರೋ ಹಾಗೆ ಯುವ ನಿಧಿ ಬಗ್ಗೆ. ಯುವ ನಿಧಿ ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಅಮೌಂಟು ಬರಬೇಕಾಗಿದೆ. ಜನವರಿ ಮಂತ್ದು ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಈಗ ಆಲ್ರೆಡಿ ಬಂದಿದೆ. ಬಟ್ ಪರ್ಟಿಕ್ಯುಲರ್ ಆಗಿ SC/ST ವಿದ್ಯಾರ್ಥಿಗಳಿಗೆ ಜಾಸ್ತಿ ಜನಕ್ಕೆ ಅಮೌಂಟ್ ಬಂದಿಲ್ಲ ಅನ್ನೋದು ಒಂದು ಕಂಪ್ಲೇಂಟು. ಮತ್ತು ಫೆಬ್ರವರಿ ತಿಂಗಳು ಅಮೌಂಟು ಯಾವಾಗ ಬರುತ್ತೆ ಅಂತ ತುಂಬ ಜನ ಕಾಯ್ತಾ ಇದ್ರು. ಫೈನಲಿ ಅಮೌಂಟು ಕ್ರೆಡಿಟ್ ಆಗಿದೆ. ಯಾವ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿದೆ? ಈಗ ಯುವ ನಿಧಿ ಅಮೌಂಟ್ ಏನೋ ಬಂದಿದೆ, ಜನವರಿದು ಬಂದಿದೆಯಾ, ಫೆಬ್ರವರಿದು ಬಂದಿದೆಯಾ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ. ಎಲ್ಲರೂ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ, ಬಟ್ ಯಾವ ತಿಂಗಳು ಅಂತ ಕಮೆಂಟ್ ಮಾಡಿಲ್ಲ. ನಾನು ಸುಮಾರು ಕಡೆ ವಿಚಾರಿಸಿದೆ. ಫೈನಲಿ ಅಮೌಂಟ್ ಯಾವುದು ಬಂದಿದೆ ಅಂತ ಗೊತ್ತಾಗಿದೆ. 1 ತಿಂಗಳು ಅಮೌಂಟು ಬಂದಿದೆ, 2 ತಿಂಗಳದ್ದು ಬಂದಿಲ್ಲ. ಕೆಲವರಿಗೆ 2 ತಿಂಗಳು ಅಮೌಂಟ್ ಬರಬೇಕಿತ್ತು, ಜನವರಿ ಮತ್ತು ಫೆಬ್ರವರಿ 2 ತಿಂಗಳದ್ದು ಬಂದಿಲ್ಲ, 1 ತಿಂಗಳು ಅಮೌಂಟ್ ಬಂದಿದೆ. ಸದ್ಯಕ್ಕೆ ಬಂದಿರೋ ಅಮೌಂಟ್ ಬಂದು ಫೆಬ್ರವರಿ ತಿಂಗಳದ್ದು. ಓಕೆನಾ? ಈಗಲೂ ಕೂಡ ಜನವರಿ ಪೆಂಡಿಂಗ್ ಇತ್ತಲ್ಲ, ಅವರಿಗೆ ಪೆಂಡಿಂಗ್ ಇದೆ. ಜೊತೆಗೆ ಫೆಬ್ರವರಿದು ಕೂಡ ಅವ್ರದ್ದು ಪೆಂಡಿಂಗ್, ಒಟ್ಟು 2 ತಿಂಗಳದ್ದು ಅವ್ರಿಗೆ ಪೆಂಡಿಂಗ್ ಇದೆ. ಯಾರಿಗೆ ಅಂದರೆ SC/ST ವಿದ್ಯಾರ್ಥಿಗಳಿಗೆ ಸುಮಾರು ಜನಕ್ಕೆ ಯುವ ನಿಧಿ ಅಮೌಂಟು ಬಂದಿಲ್ಲ. ಅಂಥವ್ರನ್ನ ಹೊರತುಪಡಿಸಿ ಬೇರೆಯವರೆಲ್ಲರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿಗಾದರೂ ಯುವ ನಿಧಿ ಅಮೌಂಟು ನಿನ್ನೆ ಅಥವಾ ಇವತ್ತು ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ಯಾವ ಕ್ಯಾಟಗರಿಗೆ ಬಂದಿದೆ, ಯಾವ ಕ್ಯಾಟಗರಿಗೆ ಬಂದಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮ ಕ್ಯಾಟಗರಿ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇವತ್ತೇ ಅಮೌಂಟ್ ಬರಬಹುದು ಅಂತ ಹೇಳಿದ್ದಾರೆ. ನೋಡೋಣ ಬರಬಹುದೇನೋ ಅಂತ. ಸೊ ಫೈನಲಿ ಅಮೌಂಟು ನಿನ್ನೆನೇ ಕ್ರೆಡಿಟ್ ಆಗಿದೆ. ನಾನು ಕೊಟ್ಟಿರೋ 100% ಇನ್ಫಾರ್ಮೇಷನ್ನು ನಿಜವಾದ ಮಾಹಿತಿ ಅಲ್ವಾ. ಸೊ ಅದಕ್ಕೋಸ್ಕರ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಮೌಂಟ್ ಬಂದಿರೋದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಕ್ರೀನ್ಶಾಟ್ ಇದ್ದಾವೆ ಅಮೌಂಟ್ ಬಂದಿರೋದು, ಅದನ್ನು ಕೂಡ ಹಾಕ್ತೀನಿ, ಒಮ್ಮೆ ನೋಡ್ಕೊಳ್ಳಿ. ಅಮೌಂಟ್ ಬಂದಿದ ತಕ್ಷಣ ಸುಮಾರು ಜನ ನಾನು ಇನ್ನೂ ಕೇಳೇ ಇಲ್ಲ, ಅವರೇ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ದಾರೆ. ನೋಡಿ ಅಮೌಂಟ್ 3,000 ರೂಪಾಯಿ ಕ್ರೆಡಿಟ್ ಆಗಿರೋದು, ಡೇಟ್ ನೋಡ್ಕೊಳ್ಳಿ. 3,000 ರೂಪಾಯಿ ಬಂತು ಅಂದರೆ ಅದು ಯುವ ನಿಧಿನೇ ಆಗಿರುತ್ತೆ. 2,000 ರೂಪಾಯಿ ಬಂತು ಅಂದರೆ ಗೃಹಲಕ್ಷ್ಮಿ ಆಗಿರುತ್ತೆ. ಸೊ ಬಂದಿರೋದು ಬಂದು ಯುವ ನಿಧಿ ಅಮೌಂಟು. ಸುಮಾರು ಜನ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ದಾರೆ, ಆ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ಸ್ ಓದಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಸುಮಾರು ಜನ ಅಮೌಂಟ್ ರಿಸೀವ್ ಆಗಿದೆ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಏನಾದರೂ ಬಂದಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನೆಕ್ಸ್ಟು ನಿಮಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು SC/ST ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಲ್ವಾ, ಅವ್ರಿಗೆ ಯಾವಾಗ ಬರಬಹುದು ಅಂತ ಹೇಳಿದ್ರೆ ವಿತಿನ್ 10 ಡೇಸಲ್ಲಿ ಬರುತ್ತೆ ಅಂತ ಹೇಳಿದರು. ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಯೋಣ. ನೆನ್ನೆ ಏನು ಬಂದಿದೆ ಅಲ್ವಾ, ಅದು ಇವತ್ತು ಕೂಡ ಬರಬಹುದು, ನಾಳೆ ಕೂಡ ಅಮೌಂಟು ಬರೋ ಚಾನ್ಸಸ್ ಇರುತ್ತೆ. ಜನವರಿ ತಿಂಗಳದ್ದು ಪೆಂಡಿಂಗ್ ಇತ್ತಲ್ಲ, ಅದು ಸ್ವಲ್ಪ ಫೈಲ್ ಏನೋ ಹಾಳಾಗಿರೋದ್ರಿಂದ ಅಮೌಂಟು ಬಂದಿಲ್ಲ. ಆದಷ್ಟು ಬೇಗ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಸರಿ ಹೋಗಿದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ. ಫೆಬ್ರವರಿ ತಿಂಗಳದ್ದು ಏನು ಪ್ರಾಬ್ಲಮ್ ಆಗಿದೆ, SC ಸ್ಟೂಡೆಂಟ್ಸ್ಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ 2 ಕಂತಿನ ಹಣ ಬರಬೇಕಾಗಿತ್ತಲ್ವ, ಅದರಲ್ಲಿ 1 ಕಂತಿಂದು ಬಂದಿದೆ. ಕೆಲವರಿಗೆ 2 ತಿಂಗಳಲ್ಲಿ 1 ತಿಂಗಳು ಕೂಡ ಅಮೌಂಟ್ ಬಂದಿಲ್ಲ, ಅಂದರೆ ಅಮೌಂಟೇ ಬಂದಿಲ್ಲ. ಬಹಳ ದಿನಗಳಿಂದ ಕಾಯ್ತಿರೋವಂಥವರಿಗೆ ಈ ಬಾರಿ ಕೂಡ ನಿರಾಸೆ ಆಗಿದೆ. ಬಟ್ ಏನೋ ಟೆನ್ಷನ್ ತೊಗೋಬಿಡಿ, ಯಾಕಂದರೆ ನಿಮಗೆ 1 ದಿನ 2 ದಿನ ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಅಮೌಂಟು ಬಂದೇ ಬರುತ್ತೆ. ಗೃಹಲಕ್ಷ್ಮಿ ಥರ ಇದು ಲಾಂಗ್ ಡೇಸ್ಗಳನ್ನ ತಗೊಳ್ಳೋದಿಲ್ಲ, ತುಂಬ ದಿನಗಳು ತಗೊಳ್ಳೋದಿಲ್ಲ. ಒಂದು ವೀಕಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕ್ರೆಡಿಟ್ ಆಗೋ ಚಾನ್ಸಸ್ ಇದೆ. ನಾಳೆ ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.